ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಸಿ.ಕೆ ಕನ್ನಡಿಗ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ನಮಗೊಂದು ಒಳ್ಳೆ ಸೀನಿಕ್ ಪ್ಲೇಸ್ ಕಾಣಿಸ್ತು, ಬನ್ನಿ ನಿಮಗೂ ತೋರಿಸ್ತೀನಿ ಅದನ್ನು. ಇದೇ ಗೈಸ್, ನಮ್ಮೂರು ಕೆರೆಯಿಂದ ಈ ಅರ್ಕೆರೆ ಕೆರೆ ಅಂತ ಇದೆ, ಅಲ್ಲಿಗೆ ಹರಿದೋಗುತ್ತೆ ಹಳ್ಳ. ನೆನ್ನೆ ಇದ್ರ ಮೇಲೆ ಹರಿತಿತ್ತಂತೆ, ಅಂದರೆ ಈ ರೋಡ್ ಮೇಲೆ. ಇವತ್ತಲ್ಲೇ ಡೌನ್ ಆಗಿದೆ. ಬ್ಲಾಗ್ ಒಂದು ಹೇಳು. ಹಾಯ್ ನೀನೊಂದು ಹೇಳು. ಸೊ ಬನ್ನಿ ಹೋಗಿ ಸಿಗೋಣ. ಅಣ್ಣ ಯಾವ್ದು ದೇವರು? ಬೇತಾಳ ದೇವ್ರ? ಹೌದಾ? ಮತ್ತೆ ಡಾಕ್ಟರ್ ಇಲ್ಲ, ಯಾರು ಇಲ್ಲ. ಹೌದಾ? ಸಂಜೆವರಾ? ಹಾಂ, ಎಲ್ಲ ಆಶೀರ್ವಾದ ಮಾಡ್ರಿ. ಒಳ್ಳೇದು ಮಾಡಿ. ಬಾಯ್. ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ. ಸೊ ಗೈಸ್, ಎಂದಿನಂತೆ ಕಾಲೇಜ್ ಮುಗಿಸ್ಕೊಂಡು ಇವತ್ತು ಸಹ ಮನೆ ಕಡೆ ಹೊರಟಿದ್ದೀವಿ. ಇವತ್ತೇನು ಸ್ಪೆಷಲ್ಲು ಮುಂದೆ ನೀವೇ ನೋಡ್ತೀರಾ, ಬನ್ನಿ ಗೊತ್ತಾಗುತ್ತೆ. ಹಾಂ, ಏನು ಪವನ ಬರೀ ಆ ವಿಡಿಯೋ ಮಾಡ್ತೀಯಲ್ಲ, ನಾನು ನಿಂಗೆ ಒಂದು ಕಾರ್ ತೋರಿಸ್ತೀನಿ, ತಾಕತ್ತಿದ್ರೆ ಅದನ್ನ ರಿವ್ಯೂ ಮಾಡಿ ತೋರಿಸ್ಬಾ. ಪವನ, ನನಗೂ ಸ್ವಲ್ಪ ಕಾರ್ ನಾಲೆಡ್ಜ್ ಇದೆ, ಮಾಡಲಾ? ಮಾಡು ನೋಡೋಣ ಗೈಸ್, ಮಾಡೋಣ. ಈ ಚಾಲೆಂಜ್ಗೋಸ್ಕರ ನಾನು ಮಾಡೋಣ. ಕಮೆಂಟ್ ಹಾಕಿ. ಕಾರ್ ತೋರಿಸ್ತೀನಿ, ರಿವ್ಯೂ ಮಾಡಿ ತೋರಿಸು. ನೋಡಿಯಪ್ಪ. ಹಾಯ್ ಮಚ್ಚ. ಓ ಬಾರೋ, ಅಪರೂಪದ ಮುಳ್ಳಂದಿ ಬಾಬಾ. ಕಾರ್ ರಿವ್ಯೂ ಮಾಡ್ತಾನಂತೆ, ತೋರ್ಸಪ್ಪ ಯಾರು. ಸೊ ಗೈಸ್, ತಮ್ನೇಲಲ್ಲಿ ನೀವು ನೋಡಿರೋ ಹಾಗೆ ನಾವು ಅದೇ ಕಾರ್ನ ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಅದು ಎಲ್ರದ್ದು ಒಂದು ಡ್ರೀಮ್ ಕಾರ್, ಆಯಿತಾ? ನನಗೂ ಸಹ, ಇಲ್ಲಿರೋರ್ಗು ನಿಮಗೂ ಒಂದು ಡ್ರೀಮ್ ಕಾರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಹೇಳೋಕ್ಕಾಗಲ್ಲ, ಮಾತಲ್ಲಿ ಹೇಳೋಕ್ಕಾಗ್ದಿರೋ, ಅಂದರೆ ಪದಗಳೇ ಇಲ್ಲ ಕಾರಿಗೆ. ಅಲ್ಲಲ್ಲಲ್ಲಲ್ಲಲ್ಲ. ಸೊ ನನಗಂತೂ ಸಖತ್ ಇಷ್ಟ. ಬನ್ನಿ ನಿಮಗೂ ತೋರಿಸ್ತಾ ಅದ್ರ ರಿವ್ಯೂ ಮಾಡ್ತೀನಿ. ಎಷ್ಟೋ ಜನ ಡ್ರೀಮ್ ಕಾರ್ ಆಗಿರುತ್ತೆ, ಆ ಕಾರ್ನ ನಾನು ಇವತ್ತು ರಿವ್ಯೂ ಮಾಡ್ತಿದ್ದೀನಿ. ಇದು ನನಗೆ ಒಂಥರ ತುಂಬ ಖುಷಿ ಆಗ್ತಿದೆ. ಸೊ ಬನ್ನಿ ನಿಮಗೂ ಆ ಕಾರ್ ಪರಿಚಯ ಮಾಡಿಕೊಡ್ತೀನಿ. ಮರ್ಸಿಡೀಸ್ ಬೆಂಜ್ ಎ ಕ್ಲಾಸ್ 180 ಅಂತ. ಇದು ಒಂದು ಜರ್ಮನ್ ಕಾರು, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಿಗೆ ಸೇರುತ್ತೆ. ಜರ್ಮನ್ ಕಾರ್ ಆಗಿರೋದ್ರಿಂದ ಇದ್ರದ್ದು ಮೆಕ್ಯಾನಿಸಮ್ ಆಗಿರಲಿ ಮತ್ತು ಇಂಜಿನ್ದು ಪಾರ್ಟ್ಸ್ ಆಗಿರಲಿ ಎಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಒಂಥರ ಏನೋ ಸ್ಪೋರ್ಟ್ಸ್ ಫೀಲ್ ಕೊಡುತ್ತೆ ಕಾರು. ಯಾಕಂದರೆ ಇದು ನಾರ್ಮಲ್ಲು ಯಾವ್ಯಾವ ಕಾರ್ ಥರನೂ ಅಲ್ಲ, ಯಾಕಂದರೆ ಹೆಸರಲ್ಲೇ ಇದೆ ಮರ್ಸಿಡೀಸ್ ಬೆಂಜ್ ಅಂತ. ಸೊ ಅಷ್ಟೇ ಲಕ್ಸುರಿ ಆಗಿರುತ್ತೆ ಕಾರ್. ಮಾತ್ರ ನೀವು ತಗೊಳ್ಳಿ, ಸ್ಪೋರ್ಟ್ಸ್ ಫೀಲ್ ಮಾಡಬೇಕಂದ್ರೆ BMW ಹೋಗ್ತೀರಾ, ಮತ್ತು ಏನಂತಾರೆ ಇನ್ನೂ ಯಾವ್ಯಾವ ಥರ ಕ್ಯಾಟಗರೀಸ್ಗೆ ಕಾರ್ಗಳಿದ್ದಾವೆ. ಸೊ ಲಕ್ಸುರಿಲಿ ಬೆಂಜ್ನ ಮೀರ್ಸೋ ಕಾರ್ ಇದ್ದಾವೆ. ಬಟ್ ನೀವು ಒಂದು ಏನಂತಾರೆ ಬಿಗನಿಂಗಲ್ಲಿ ನಿಮ್ಗೆ ಲಕ್ಸುರಿ ಕಾರ್ ಬೇಕು ಅಂದರೆ ಅದಕ್ಕೆ ಫಸ್ಟು ಪ್ರಿಫರೆನ್ಸ್ ಸಿಗೋದೆ, ಅಂದರೆ ಫಸ್ಟ್ ಬರೋ ಕಾರೇ ನೇಮಲ್ಲಿ ಮರ್ಸಿಡೀಸ್ ಬೆಂಜು. ಸೊ ಬನ್ನಿ ಇದ್ರದ್ದು ಇಂಟೀರಿಯರ್ ತೋರಿಸ್ತಾ ರಿವ್ಯೂ ಮಾಡ್ತೀನಿ. ಈ ಇಂಟೀರಿಯರ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸೀಟ್ಸ್ ಇದೆ. ಅಂದರೆ ನೀವು ಪ್ಯಾಸೆಂಜರ್ಸು ಹಳೆ ಕಾರಲ್ಲಿ ಹೆಂಗೆ ಅಂದರೆ ನೀವು ಮ್ಯಾನ್ಯುವಲಾಗಿ ಅಡ್ಜಸ್ಟ್ ಮಾಡ್ಕೊಬೇಕಾಗಿತ್ತು. ಸೊ ಈಗ ಎಲೆಕ್ಟ್ರಾನಿಕ್ ಬಂದಿದೆ. ಅಂದರೆ ಸೀಟ್ ಇದನ್ನು ಹಿಂದೆ ಮಾಡಿದರೆ ಸೀಟ್ ಹಿಂದೆ ಹೋಗುತ್ತೆ, ಮತ್ತು ಇದನ್ನು ಮುಂದೆ ಹೇಳಿದ್ರೆ ಸೀಟ್ ಮುಂದೆ ಬರುತ್ತೆ. ಮತ್ತು ಇದು ಮೆಮೊರಿ ಫಂಕ್ಷನ್ ಅಂತ. ಈಗ ನೀವೇನಾದರೂ ಡ್ರೈವರ್ ಇರ್ತಾರಲ್ಲಪ್ಪ, ಅವ್ರೇನಾದ್ರು ಫಸ್ಟ್ ಡ್ರೈವರ್ ಬಂದು ಅವರ ಅಡ್ಜಸ್ಟ್ಮೆಂಟಿಗೆ ಸೀಟ್ ಅಡ್ಜಸ್ಟ್ ಮಾಡೋಗಿದ್ರೆ ಈ ಒಂದು ಬಟನ್ ಪ್ರೆಸ್ ಮಾಡಿದರೆ ಸೀಟು ಅವರು ಅಡ್ಜಸ್ಟ್ಮೆಂಟಿಗೆ ತಾನಾಗೆ ಅಡ್ಜಸ್ಟ್ ಆಗುತ್ತೆ. ಎಲೆಕ್ಟ್ರಾನಿಕ್ ಸೀಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ನಾನು ಮುಂದೆ ಎಳಿತೀನಿ, ಸೀಟ್ ಹೆಂಗೆ ಮುಂದೆ ಹೋಗುತ್ತೆ ನೋಡಿ. ಹಾಂ ನೋಡಿ. ಮತ್ತು ನಾನು ಈ ಸೀಟை ರಿಕ್ಲೈನ್ ಮಾಡ್ತೀನಿ ನೋಡಿ, ಯಾವ ಥರ ರಿಕ್ಲೈನ್ ಆಗುತ್ತೆ. ಸೊ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಬಟ್ ತುಂಬ ಜನಕ್ಕೆ ಬೋರ್ ಆಗ್ಬೋದು. ಯಾಕಂದರೆ ಸ್ವಲ್ಪ ಡಿಲೇ ಆಗುತ್ತೆ ಬರೋದು. ನಮಗೆಲ್ಲ ಗೊತ್ತಾಗೋಯ್ತು. ಮತ್ತು ಇದ್ರಾಗೆ 4 ಪವರ್ ವಿಂಡೋಸ್ ಇದೆ. ಮತ್ತು ಇಲ್ಲಿ ಮಿರರ್ ಕಂಟ್ರೋಲು ಸಹ ಇಲ್ಲೇ ಡೋರಲ್ಲೇ ಕೊಡ್ತಾರೆ. ಈ ಕಾರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಇದ್ರಾಗೆ ಗೇರ್ ಬರೋಲ್ಲ, ಬಟ್ ಇಲ್ಲಿ ಪ್ಯಾಡಾ ಶಿಫ್ಟರ್ ಅಂತ ಇದೆ ನೋಡಿ. ಇಲ್ಲಿ ಇದರಲ್ಲಿ ಶಿಫ್ಟ್ ಮಾಡಿಕೊಂಡು ಹೋಗೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಸಿನ ಕಂಟ್ರೋಲ್ ಮಾಡೋಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟವ್ರೆ. ಇಲ್ಲಿ ಡ್ರೈವರ್ಗೆ ಬೇರೆ ಅಡ್ಜಸ್ಟು ಮತ್ತು ಕೋ ಪ್ಯಾಸೆಂಜರ್ಗೆ ಬೇರೆ ಅಡ್ಜಸ್ಟ್.
ಮತ್ತು ಈ ಕಾರಲ್ಲಿ ಒಂದು ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಇದೆ. ಇದ್ರಾಗೆ ಈ ಕಾರಿಂದ ಏನೇನು ಬೇಸಿಕ್ ನೀಡ್ಸ್ ಬೇಕು, ಬೇಸಿಕ್ ಅನ್ನೋದಕ್ಕಿಂತ ಒಂದು ಲೆವೆಲ್ಲಿಗೆ ಯಾವ್ಯಾವ ಥರ ನಿಮಗೆ ಮ್ಯೂಸಿಕ್ ಬೇಕಾ ಇಲ್ಲ FM ಬೇಕಾ ಮತ್ತು ಮ್ಯಾಪ್ಸು ಏನೇನು ಬೇಕು ಎಲ್ಲ ಥರನೂ ಇದ್ರಾಗೆ ಸಿಗುತ್ತೆ. ಪಾಕೆಟ್ ಇದೆ ನೋಡಿ, ಈ ಥರ ಓಪನ್ ಆಗಿ ಮತ್ತು ಈ ಥರ ಕ್ಲೋಸ್ ಮಾಡೋದು. ಮತ್ತು ಇಲ್ಲಿ ನೀವು ಗಾಡಿದು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ದು ಏನೇ ಸಿಸ್ಟಮ್ ಆಗಿದ್ರೂ ಇಲ್ಲೇ ನೀವು ಆಪ್ರೇಟ್ರ್ ಮಾಡೋದು. ಮತ್ತು ಇಲ್ಲಿ ಕಾಲು ಮತ್ತು ಡಿಸ್ಕನೆಕ್ಟು ಸ್ಪೀಕರು ಅದನ್ನೆಲ್ಲ ಇಲ್ಲಿ ನಾವು ವರ್ಕ್ ಮಾಡ್ತೀವಿ. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇದು ಮರ್ಸಿಡೀಸ್ ಬೆಂಜ್ ಲೋಗೋ ನೋಡಿ. ಈ ಕಾರಲ್ಲಿ ಈಗ ಇದು ಪಾರ್ಕ್ ಮೋಡಲ್ಲಿದೆ, ಅಂದರೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಪಾರ್ಕ್ ಮೋಡಲ್ಲಿದೆ. ಮತ್ತು ಈ ಗಾಡೀಲಿ 260 ಟಾಪ್ ಸ್ಪೀಡ್ ಕೊಟ್ಟಿದ್ದಾರೆ ಗುರು, 260. ಇನ್ನು ಯಾವ ಥರ ಮಜಾ ಕೊಡುತ್ತೆ ಡ್ರೈವ್ ಮಾಡ್ಬೇಕಾದ್ರೆ ನೀವೇ ತಿಳ್ಕೊಳ್ಳಿ. ಮತ್ತು ಇದು ಹೇಳ್ದಾಗೆ 200 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟು ಟಾರ್ಕು ನೀವು ಒಂದ್ಸಲಿ 2000 ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. RPM ಕ್ರಾಸ್ ಮಾಡ್ತಿದ್ದಂಗೆ ಈ ಗಾಡಿದು ರಿಯಲ್ ಫೀಲ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಈ ಗಾಡೀಲಿ ಇಲ್ಲಿ ಮೇಲೆ ಮಿರರ್ ಕೊಡ್ತಾರೆ, ನೀವು ಏನಾದ್ರು ಈ ಗರ್ಲ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ಮತ್ತು ಡ್ರೈವರ್ ಸೀಟಲ್ಲಿ ನೋಡೋಣ ಬನ್ನಿ, ಡ್ರೈವರ್ ಸೀಟಲ್ಲಿ ಕೊಟ್ಟವ್ರೆ ಹೆಂಗೆ ಅಂತ. ಪರವಾಗಿಲ್ಲ ಗೈಸ್, ಡ್ರೈವರ್ ಸೀಟಲ್ಲೂ ಕೊಟ್ಟವ್ರೆ, ಯಾಕಂದರೆ ಡ್ರೈವರು ಸಹ ನೋಡ್ಕೊಬೇಕಲ್ಲ ಮುಖಾನ. ಮತ್ತು ಇಲ್ಲಿ ಲೈಟ್ ಬರುತ್ತೆ. ಮತ್ತು ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸಿಗುತ್ತೆ ನಿಮಗೆ. ನೋಡಿ ಥರ ಪರ್ಫ್ಯೂಮ್ ಇಟ್ಕೊಬೇಕು ಅಂದರೆ ಹೆಲ್ಪ್ ಆಗುತ್ತೆ. ಇದು ಹೆಡ್ಲೈಟ್ ಕಂಟ್ರೋಲು, ಅಂದರೆ ಡಿಮ್ ಆ್ಯಂಡ್ ಡಿಪ್ಪು ಮತ್ತು ಐ ಬೀಮು ಲೋ ಬೀಮು ಎಲ್ಲ ಕಂಟ್ರೋಲ್ ಮಾಡೋದಿಲ್ಲೇ. ಸೀಟ್ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಂಥರ ಬಕೆಟ್ ಸೀಟ್ ಕೊಟ್ಟವ್ರೆ, ಆರಾಮಾಗಿ ತೈ ಸಪೋರ್ಟು ಎಲ್ಲದು ನೆಕ್ಸ್ಟ್ ಲೆವೆಲ್ ಇದೆ. ಒಂಥರ ಮನೇಲಿ ಸೋಫಾ ಮೇಲೆ ಕುತ್ಕೊಳಾಗಿದೆ. ಏನೊಂದು ಡಿಸ್ಅಡ್ವಾಂಟೇಜ್ ಅಂದರೆ, ಈಗ ಮನೇಲಿ ಯಾರು ದೊಡ್ಡವ್ರು ಇರ್ತಾರೆ ಅಂದರೆ ಅವ್ರಿಗೆ ಹತ್ತೋದಕ್ಕೆ ಇಳಿಯೋದಕ್ಕೆ ಸ್ವಲ್ಪ ಕಂಜೆಸ್ಟೆಂಟ್ ಆಗ್ಬೋದು, ಯಾಕಂದರೆ ಇದು ಹ್ಯಾಚ್ ಬ್ಯಾಕ್ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬೋದು, ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ದೊಡ್ಡ ಹಂಪ್ಸ್ ಬಂದಾಗ ನೆಲಕ್ಕೆ ಟಚ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಇನ್ನೊಂದು ಆರನ್ ಕೇಳಿಸ್ಕೊಳ್ಳಿ ಎಷ್ಟು ರಾಯಲ್ ಆಗಿದೆ ಅಂತ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನೋಡ್ರಿ ಗೈಸ್, ಇದು ಜನ್ರೇಟ್ರು, ಇವನು ಜನ್ರೇಟ್ರ್ ಓಡ್ಸೋನು. ಗಾಡಿ ಸೌಂಡ್ ಕೇಳಿಸ್ಕೋಗಿ ಯಾವ ಥರ ಡೀಸೆಲ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಸೌಂಡು ಜಾಸ್ತಿ ಇರುತ್ತೆ. ಅದು ಯಾವ ಥರ ಅಂತ ಕೇಳಿಸ್ಕೋಗಿ ಮುಂದೆ ನೀವೇ. ಈ ಕಾರ್ ಟೈರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು 17 ಇಂಚ್ ಅಲಾಯ್ ವೀಲ್ಸು ಮತ್ತು 225/50 ಸೆಕ್ಷನ್ನು ಟೈಯರು. ಮತ್ತು ಇದ್ರಾಗ ನೋಡಿ ಡಿಸ್ಕು ಯಾವ ಥರ ಇದೆ ಅಂತ, ಇಷ್ಟು ದೊಡ್ಡದಾಗಿರೋದ್ರಿಂದ ಸೊ ಬ್ರೇಕು ಸಹ ಇನ್ಸೇನಾಗಿ ಹಿಡಿಯುತ್ತೆ. ಅಂದರೆ ABS ಇರೋದ್ರಿಂದ ಯಾವ ಭಯನೂ ಇಲ್ಲ ಅಂತ ಹೇಳ್ಬೋದು. ಕಾರಲ್ಲಿ ಆಟೋಮೆಟಿಕ್ ವೈಪರು ಮತ್ತು ಆಟೋಮೆಟಿಕ್ ಅಂದರೆ ಡೈನಾಮಿಕ್ ಹೆಡ್ಲೈಟ್ಸು. ಕಾರಲ್ಲಿ ಆರಾಮಾಗಿ 5 ಜನ ಟ್ರಿಪ್ ಗಿಪ್ಪು ಹೋಗ್ಬೋದು. ಅಂದರೆ 5 ಸೀಟರ್ ಕಾರು ಹೇಳ್ಬೇಕಂದ್ರೆ ಎಸ್ಪೆಷಲಿ ಕಾರು. ಮತ್ತು ಈ ಕಾರು ಸೇಫ್ಟಿ ವಿಚಾರಕ್ಕೆ ಬಂದರೆ ಇಲ್ಲಿ ಅಸಿಸ್ಟ್ ಕಂಟ್ರೋಲು ಮತ್ತು ಇಲ್ಲಿ ಬ್ರೇಕು ಮತ್ತು 6 ಏರ್ ಬ್ಯಾಗ್ಸು, ಆಮೇಲೆ ABS ಎಲ್ಲ ಇದೆ. ಸೊ ಸೇಫ್ಟಿ ಏನು ಎದುರಂಗಿಲ್ಲ. ಮತ್ತು ಸೇಫ್ಟಿಲಿ 5 ಸ್ಟಾರ್ ಪಡ್ಕೊಂಡಿದೆ ಈ ಕಾರು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನನಗೆ ಈ ಕಾರ್ ಬಗ್ಗೆ ಇರೋ ನಾಲೆಡ್ಜ್ ಪ್ರಕಾರ ಏನೋ ನನ್ನ ಕೈಲಿ ಆದಷ್ಟು ನಾನು ಮಾಹಿತಿ ತಿಳಿಸಿದ್ದೀನಿ. ಏನಾದ್ರು ತಪ್ಪು ಮಾತಾಡಿದರೆ ಕಮೆಂಟಲ್ಲಿ ಹೇಳಿ, ಅದನ್ನು ಕಮೆಂಟಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಸೊ ಈ ವಿಡಿಯೋಗೆ ನಾನು ಕೇಳ್ಕೊಂಡೆ ಅಂದರೆ ಆದಷ್ಟು ವೀಡಿಯೋನ ನೋಡಿ ಶೇರ್ ಮಾಡಿ. ಸೊ ಗೈಸ್, ಆ ಕಾರ್ ರಿವ್ಯೂ ಮಾಡಿ ನಾವು ಊರಿಗೆ ರೀಚ್ ಆಗಿದ್ದೀವಿ. ಇನ್ನೇನು ಮನೆಗೆ ಹೋಗ್ತೀವಿ. ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಕಾರ್ ರಿವ್ಯೂ ಮಾಡೋಕ್ಕೆ ಕೊಟ್ಟಂತ ರೋಹಿತ್ ಬ್ರೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಯಾರು ಕೊಡ್ತಾರೆ ಹೇಳಿ ನೋಡೋಣ. ಗೊತ್ತಿರೋರು ಕಾರ್ ಕೊಡೋದೇ ಕಷ್ಟ, ಅಂತಂದರೆ ಗೊತ್ತಿಲ್ಲದೆ ಇರೋರು ನಂಬಿಕೆ ಇಟ್ಟು ಒಂದು ಲಕ್ಸುರಿ ಕಾರ್ ಬೆಂಜ್ ಕಾರ್ ಕೊಟ್ಟಿರೋರಿಗೆ ರೋಹಿತ್ ಬ್ರೋ, ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ತುಂಬ ಥ್ಯಾಂಕ್ಸ್. ಮತ್ತು ಗೈಸ್, ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಮತ್ತು ಕಾರ್ ಬಗ್ಗೆ ಏನಾದರೂ ತಪ್ಪು ಹೇಳಿದರೆ ಹೇಳಿ, ನೆಕ್ಸ್ಟು ವಿಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.